ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಇವತ್ತಿಂದ SLC ಎಕ್ಸಾಮ್ ಶುರುವಾಗ್ತಾ ಇದೆ. ಹಾಗೆ ನಮ್ಮ ಬರಗೂರಿನ ಸರ್ಕಾರಿ ಶಾಲೆ ಹತ್ರ ನಾನು ಮಕ್ಕಳಿಗೆ ವಿಶೇಷ ಮಾಡೋಣ ಅಂತ ಹೋಗಿದ್ದೆ. ಹಾಗೆ ಒಂದಷ್ಟು ಜನಕ್ಕೆ ನಾನು ಕೈಲಾದಂತಹ ಪೆನ್ಗಳನ್ನು ನೀಡಿ ಅವರನ್ನೆಲ್ಲ ಮಾತಾಡ್ಸಿದ್ದೀನಿ, ಅವರ ಅಭಿಪ್ರಾಯಗಳನ್ನ ತಿಳ್ಕೊಂಡಿದ್ದೀನಿ. ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಇದೆ. ಫುಲ್ಲು ಈ ವಿಡಿಯೋ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾರೆ ಅವರು ಶೇರ್ ಮಾಡಿ, 4 ಜನಕ್ಕೆ ಉಪಯೋಗ ಆಗಲಿ. ಇದೇ ಥರ ವಿಡಿಯೋ ಮಾಡಲು ಸಹಕರಿಸಿ. ನಮಸ್ಕಾರ. ಒನ್ಸ್ ಅಗೇನ್ ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಓಕೆ, ನೋಡ್ರಿ ಎಲ್ಲರೂ ಬರ ಹಂಗೆ ಮೋಹನ್ ಹತ್ರಕ್ಕೆ. ಎಲ್ಲ ಚೆನ್ನಾಗಿ ಬರೀರಿ ಎಕ್ಸಾಮ. ಫಸ್ಟ್ ರ್ಯಾಂಕ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು. ಚೆನ್ನಾಗಿ ಓದಿದಿರಲ್ವ ಎಲ್ಲರೂ? ಚೆನ್ನಾಗಿ ಬರೀಬೇಕು. ನೋಡ್ರಿ ಗೋದಪ್ಪರ ಕೊಡ್ರಿ. ಕನ್ನಡ ಸಬ್ಜೆಕ್ಟ್ ಇರೋದು ಇವತ್ತು. ಏಮನೆ ಓದಿದ್ಯಾ ಚೆನ್ನಾಗಿ? ಚೆನ್ನಾಗಿ ಬರೀಬೇಕು ಎಲ್ಲಾರು. ಕರೀಲಿ ಅವ್ರಲ್ಲಿ, ಕರಿ ಹುಡುಗರು. ನಿಮ್ ಮಗನ್ ಕರೀಲಿ, ಬಾರ ಇಲ್ಲಿ. ಇನ್ಯಾರು ಕೊಟ್ಟಿಲ್ಲ? ಇಲ್ಲಿ ಕೊಟ್ಟೈತೆ ಇಲ್ಲಿ ಎಲ್ಲರಿಗೂ. ನೋಡೋಣ ಕೊಟ್ಟೈತಾ? ಬರ್ರ ಹುಡುಗರು, ಬರ. ಕೊಟ್ಟೈತೆ ಪೆನ್ನು? ಕೊಟ್ಟೈತಾ? ಕೊಟ್ಟಿದ್ಯಮ್ಮ? ಬಾರ ಮೋಹನ, ಕೊಟ್ಟೈತೆ. ಚೆನ್ನಾಗಿ ಓದಿದ್ಯಾ? ಚೆನ್ನಾಗಿ ಬರೀಬೇಕು. ಓದಿದ್ಯಾ ಚೆನ್ನಾಗಿ? ಚೆನ್ನಾಗಿ ಓದಿದ್ಯಾ? ಕೊಟ್ಟೈತಾ? ಓಕೆ. ನೋಡ ಚೆನ್ನಾಗಿ ಓದಿದ್ಯಾನ? ಬರ ಒಂದು ಇಂಟರ್ವ್ಯೂ ಮಾಡಿ. ಬರ ಹತ್ರ ಇರ್ಬೋದು, ಹೆದರ್ಕೋಬಾರ್ದು. ಎಲ್ಲಾರು ಕೇಳಿಸ್ಕೊಡ್ರಮ್ಮ. ಎಲ್ಲಾರು ಕೇಳಿಸಿ. CC ಕ್ಯಾಮ್ರಾ ಬರ. CC ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು ಯಾರು ಹೆದರ್ಕೋಬೇಡ್ರಿ. ಧೈರ್ಯಂ ಸರ್ವತ್ರ ಸಾಧನಂ, ಗೊತ್ತಲ್ವಾ? ಒಂದ್ ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಒಂದು ಕ್ವಶನ್ ಇದೆ, ಅದು ಈಸಿ ಆಗೈತೆ ಗೊತ್ತು ಅಂತ ಹೇಳಿ ಬರೆಯಕ್ ಹೋಗ್ಬೇಡಿ. ಫಸ್ಟ್ ಕ್ವಶನ್ ಪೇಪರ್ನ ಫುಲ್ ರೀಡ್ ಮಾಡ್ರಿ, ಒಂದ್ಸಲ ಓದಿ. ಆಮೇಲೆ ಒಂದು ಕ್ವಶನ್ ಗೊತ್ತಿದೆ ಅಂತ ಹೇಳಿ ಇಮಿಡಿಯೇಟ್ ಬರೆಯಕ್ ಹೋಗ್ಬೇಡಿ, ತಪ್ಪು ಬರೆದು ಬಿಡ್ತೀರಾ. ಆತ್ರದಲ್ಲಿ ಕೂಲ್ ಆಗಿ ಒಂದ್ 5 ನಿಮಿಷ ಕ್ವಶನ್ ಪೇಪರ್ಗಳನ್ನೆಲ್ಲ ಕ್ಲೀನ್ ಆಗಿ ಓದ್ಬಿಟ್ಟು, ಆಮೇಲೆ ಹೆಡ್ಡಿಂಗ್ ಇರ್ತೈತಲ್ಲ ಕ್ವಶನ್ ನಂಬರ್, ಅದು ಹೆಡ್ಡಿಂಗ್ ಹಾಕೊಂಡು ಕ್ಲೀನ್ ಆಗಿ ನಂಬರ್ ಹಾಕೊಂಡು ಚಿಕ್ ಮಾಡ್ದಲೆ ನೀಟಾಗಿ ಕೂಲ್ ಆಗಿ ಬರೀರಿ. ಯಾರು ಹೆದರ್ಕೋಬೇಡ್ರಿ, ಧೈರ್ಯವಾಗಿರಿ. ಹೋದ್ಸಲ ಇದೇ CC ಕ್ಯಾಮ್ರಾ ಐತೆ ಅಂತ ಹೇಳಿ ಸುಮಾರು ಜನ ಫೇಲ್ ಆಗಿದ್ದೀರಾ. ಏನಮ್ಮ ನಿಮ್ ಸ್ಕೂಲಾಗ, ಗೌರ್ಮೆಂಟ್ ಸ್ಕೂಲಾಗ ಸುಮಾರು ಜನ ಫೇಲ್ ಆಗಿದ್ರಲ್ವಾ? ಈ ಸಲ ಆತರ ಪಡ್ಬೇಡ್ರಿ. ಯಾರೂನು ನಿಧಾನಕ್ಕೆ ಯೋಚನೆ ಮಾಡಿ ಬರೀರಿ, ಆಯ್ತಾ? ನಿಮ್ ಒಪಿನಿಯನ್ ಯಾರು ಹೇಳ್ತೀರಾ? ಒಪಿನಿಯನ್ ಹೇಳ್ರಿ. ಚೆನ್ನಾಗಿ ಬರ್ತೀವಿ, ಹೆದರ್ಕೋಲ್ಲ ಅಂತ. ಅದೆಲ್ಲ ಹಿಂಗ್ ಬಿಡಿ ಅಮ್ಮ. ಚೆನ್ನಾಗಿ ಬರ್ದಿದ್ಯಾನ? ಓದಿದ್ಯಾ? ಬರ. ಓದಿದ್ಯಾನ? ಚೆನ್ನಾಗಿ ಓದಿದಿ. ಹೆದರ್ಕೋಬಾರ್ದು, ಧೈರ್ಯವಾಗಿ ಹೆದರ್ಕೋಬಾರ್ದು, ಯಾರು ಹೆದರ್ಕೋಬಾರ್ದು, ಆಯ್ತಾ? ಬಾ, ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲ ಹೆದರ್ಕೊಂಡಿಲ್ಲಂಗ್ ಧೈರ್ಯವಾಗಿ ಬರೀರಿ. ಚೆನ್ನಾಗಿ ಬರೋದು. ಓದಿದ್ಯಾನ? ಹೆದರ್ಕೋಬಾರ್ದು. CC ಕ್ಯಾಮ್ರಾ ಐತೆ ಅಂತ ಓದಿದ್ಯಾನ? ಓದಿದ್ವಿ. ಬರ, ಚೆನ್ನಾಗಿ ಓದಿದ್ಯಾನ? ಹೆದರ್ಕೋಬೇಡ, ಧೈರ್ಯವಾಗಿ ಬರಿತೀನಿ ಅಂತ. ಧೈರ್ಯವಾಗಿ ಬರಿತೀನಿ. ಕ್ವಶನ್ ಪೇಪರ್ ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಂಡು ಕೂಲಾಗಿ ಬರಿ. ಹೆದರ್ಕೋಬೇಡ ಯಾವ್ದೇ ಕಾರಣಕ್ಕೂ. ಧೈರ್ಯಂ ಸರ್ವತ್ರ ಸಾಧನಂ, ಗೊತ್ತಲ್ಲ? ಆಲ್ ದ ಬೆಸ್ಟ್. ಏನೋ ಚೆನ್ನಾಗಿ ಓದಿದ್ಯಾ? ಓದಿದ್ಯಾ? ಚೆನ್ನಾಗಿ. ನಿನ್ಗೆ ಆಲ್ ದ ಬೆಸ್ಟ್. ಓಕೆ. ಈ ಕಡೆ ಹೇಳಿಯಪ್ಪ ಹೆಣ್ಮಕ್ಳು ಅಂತ. ಏನ್ರಮ್ಮ ಎಲ್ಲ ಓದಿದ್ರಲ್ವಾ? ಹೆದರ್ಕೋಬೇಡ್ರಿ. ಬರೋದು. ಏನಮ್ಮ ಓದಿದ್ಯಲ್ವಾ? ಏನಮ್ಮ ಪುಟಾಣಿ ಓದಿದಿರಲ್ವಾ ಎಲ್ಲಾರು? ಹೆದರ್ಕೋಬೇಡ್ರಿ. CC ಕ್ಯಾಮ್ರಾ ಇದೆ ಅಂತೇಳಿ ಯಾರು ಹೆದರ್ಕೋಬೇಡ್ರಿ.
ಪುಟಾಣಿಗಳ ಯಾರು ಹೆದರ್ಕೋಬೇಡ್ರಿ, ಧೈರ್ಯವಾಗಿ ಎಕ್ಸಾಮ್ ಬರೀರಿ ಆಯ್ತಾ. ಚೆನ್ನಾಗ್ ಓದಿದ್ಯಲ್ವಾ? ಚೆನ್ನಾಗ್ ಓದಿದ್ಯಲ್ವಾ? ಏನಿದೆ ಸಹನ. ಯಾವ್ದೇ ಕಾರಣಕ್ಕೂ ತಪ್ಪು ಬರೆಯಕ್ ಹೋಗ್ಬೇಡ. ಒಂದ್ 5 ನಿಮಿಷ ಕ್ವಶನ್ ಪೇಪರ್ ಓದಿ ಅದ್ ನೀಟಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಆನ್ಸರ್ ಬರೆಯಕ್ ಶುರು ಮಾಡಿ ಆಯ್ತಾ. ಎಲ್ರಿಗೂ ಆಲ್ ದ ಬೆಸ್ಟ್. ಓಕೆ. ಏನಮ್ಮ ಓದಿದ್ಯಾ? ಹೆದರ್ಕೋಬೇಡ. ಏನಮ್ಮ ಪುಟಾಣಿ ಓದಿದ್ಯಾ? ಚೆನ್ನಾಗ್ ಓದಿದ್ಯಾ? ಹೆದರ್ಕೋಬೇಡಿ. ಧೈರ್ಯಂ ಸರ್ವತ್ರ ಸಾಧನ. CC ಕ್ಯಾಮ್ರಾ ಐತೆ, ಅದು ಐತೆ, ಯಾವ್ದೇ ಕಾರಣಕ್ಕೂ ಹೆದರ್ಬೇಡ್ರಿ. ಓದ್ಸಲ ಆಚೆ ಸಲ ಎಲ್ಲ CC ಕ್ಯಾಮ್ರಾ ಇದೆ ಅಂತಾನೆ ನಿಮ್ ಹುಡುಗರು ಗಾಬರಿ ಆಗಿ ಆನ್ಸರ್ ಬರ್ದಿಲ್ಲ. ಹೆದರ್ಕೋಬೇಡ್ರಿ. ಏನಮ್ಮ ಹೆಂಗ್ ಓದಿದ್ಯಾ? ಚೆನ್ನಾಗ್ ಓದಿದ್ಯಲ್ವಾ? ಧೈರ್ಯವಾಗಿ ಎಕ್ಸಾಮ್ ಬರಿ. ಓಕೆನಾ? ಏನಮ್ಮ ಚೆನ್ನಾಗ್ ಓದಿದ್ಯಲ್ವಾ? ಧೈರ್ಯವಾಗಿ ದಯವಿಟ್ಟು ಬಂದಿರತಕ್ಕಂಥ ವಿವಿಧ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಕೇಳ್ಕೊಡ್ತಾ ಇದೀವಿ. ದಯಮಾಡಿ ಪೋಷಕರು ಕೂಡ ಹೊರಗಡೆ ಇರ್ಬೇಕಂತ ಬಿಟ್ಟು ಕೇಳ್ಕೊಡ್ತೀವಿ. ಯಾರು ಹೆದರ್ಕೋಬೇಡಿ, ಧೈರ್ಯವಾಗಿ ಎಕ್ಸಾಮ್ ಬರೀರಿ. CC ಕ್ಯಾಮ್ರಾ ಐತೆ ಅನ್ನೋದು ಭಯ ಬಿಟ್ಬಿಡಿ ದಯವಿಟ್ಟು. ಏನಮ್ಮ ಚೆನ್ನಾಗ್ ಓದಿದ್ದೀರಾ? ಚೆನ್ನಾಗ್ ಓದಿದ್ದೀರಾ? ಯಾರು ಹೆದರ್ಕೋಬೇಡಿ, ಧೈರ್ಯವಾಗಿರಿ. ಯಾಕಂದ್ರೆ ಓದ್ಸಲ ಎಲ್ಲಿ ಎಲ್ಲ CC ಕ್ಯಾಮ್ರಾ ಇದೆ ಅಂತ ಹೆದರ್ಕೊಂಡು ಸುಮಾರು ಜನ ಫೇಲ್ ಆಗಿದ್ದೀರಾ. ಧೈರ್ಯಂ ಸರ್ವತ್ರ ಸಾಧನಂ. ಮೊದ್ಲು ಕ್ವಶನ್ಗಳನ್ನ ಓದಿ 5 ನಿಮಿಷ. ಆನ್ಸರ್ ಗೊತ್ತಿದೆ ಅಂತೇಳಿ ಇಮಿಡಿಯೇಟ್ ಬರೆಯಕ್ ಹೋಗ್ಬೇಡಿ ಆಯ್ತಾ. ಕ್ವಶನ್ಗಳು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು 5 ನಿಮಿಷ ಓದಿ ಸಾಕು. ಕ್ವಶನ್ ಫುಲ್ ಅರ್ಥ ಮಾಡ್ಕೊಂಡು ಆಮೇಲೆ ಆನ್ಸರ್ ಬರೆಯಕ್ ಶುರು ಮಾಡಿ. ದಯವಿಟ್ಟು ಯಾರು ಹೆದರ್ಕೋಬೇಡಿ. ಏನಮ್ಮ ಓದಿದ್ಯಾ? ಶ್ವೇತಾ. ಆಯ್ತು, ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ, ಚೆನ್ನಾಗಿ ಬರೀ. ಎಲ್ರಿಗೂ ಆಲ್ ದ ಬೆಸ್ಟ್ ಆಯ್ತಾ. ಹೆದರ್ಕೋಬೇಡಿ, ಧೈರ್ಯ ಆಯ್ತಾ. ಇವತ್ತು SLC ಎಕ್ಸಾಮ್ ಶುರುವಾಗ್ತಾ ಇದೆ. ಹೌದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದಾದ್ರೆ, ನಾನು ಕುಮಾರ್ H ದೈಹಿಕ ಶಿಕ್ಷಣ ನಿವೃತ್ತ ಶಿಕ್ಷಕರಾಗಿ ಇವತ್ತು ನಿವೃತ್ತಿಯನ್ನು ಹೊಂದಿದ್ದೇನೆ. ಇವತ್ತು ಬರಗೂರು ಶಾಲೆಯಲ್ಲಿ ಚಿದಾನಂದ ಎಂ ಗೌಡರವರು ಕಟ್ಟಿಸಿರುವಂತಹ ಬಿಲ್ಡಿಂಗ್ ಅಲ್ಲಿ ಇವತ್ತು ಏನಾದ್ರೂ ಆ ಬಿಲ್ಡಿಂಗ್ ಇಲ್ಲದೆ ಇದ್ರೆ ಸೆಂಟರ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇತ್ತು. ಬಟ್ ಇವತ್ತಿನ ದಿನಮಾನದಲ್ಲಿ ಮಕ್ಕಳು ಇನ್ನೂ ಬಹಳನ ಶಿಸ್ತನ್ನ ಕಲಿಬೇಕಾಗ್ತದೆ. ಶಿಸ್ತಿನಿಂದ ಶಿಕ್ಷಣ ಅನ್ನುವಂಥ ಮಾತನ್ನ ಅನಾದಿ ಕಾಲದಿಂದಲೂ ಹೇಳ್ಕೊಂಡ್ ಬಂದಿದೀವಿ ನಾವೆಲ್ಲರೂ ಕೂಡ. ಇವತ್ತು SLC ಪರೀಕ್ಷೆ ಪ್ರಾರಂಭ ಆಗಿದೆ. ಮಕ್ಕಳು ಬಹಳ ಖುಷಿಯಾಗಿ ಇವತ್ತು SLC ಪರೀಕ್ಷೆಯನ್ನ ಬರೀಲಿಕ್ಕೆ ಪರೀಕ್ಷಾ ಕೊಠಡಿಗೆ ಹೋಗ್ತಿದ್ದಾರೆ. ಅವರ ಸಂತೋಷ ನೋಡ್ತಾ ಇದ್ರೆ ನಿಜವಾಗ್ಲೂ ಅವರು ಗುಣಾತ್ಮಕ ಶಿಕ್ಷಣವನ್ನು ಪಡ್ಕೊಂಡು ಇವತ್ತು ಅತ್ಯಂತ ಉತ್ತಮವಾಗಿ ಆಸಕ್ತರಾಗಿ ಸಂತೋಷದಿಂದ ಪರೀಕ್ಷೆ ಬರ್ಲಿಕ್ಕೆ ಒಳಗಡೆ ಎಂಟ್ರಿ ಆಗ್ತಿದ್ದಾರೆ ಪರೀಕ್ಷಾ ಕೇಂದ್ರಕ್ಕೆ. ಇವತ್ತು ನಾನಾದ್ರೂ ಹೇಳೋದಿಷ್ಟೇ, ಈ ರಾಜ್ಯದ SLC ಪರೀಕ್ಷೆಗೆ ಕುಳಿತುಕೊಂಡಿರ್ತಕ್ಕಂಥ ಎಲ್ಲಾ ಮಕ್ಕಳು ಸರಿಯಾದ ರೀತಿಯಲ್ಲಿ ಪರೀಕ್ಷೆಗಳನ್ನ ಬರೀಲಿ, ಉತ್ತಮವಾಗಿ ಅಂಕಗಳನ್ನು ತೆಗೆದು ನಮ್ಮ ನಾಡಿಗೆ, ನಮ್ಮ ಊರಿಗೆ, ನಮ್ಮ ತಂದೆ ತಾಯಿಗಳಿಗೆ ಹೆಸರನ್ನ ಗಳಿಸಬೇಕು ಅಂತ ಹೇಳಿ ಎಲ್ಲ ಕರ್ನಾಟಕದ ಎಲ್ಲ ಪರೀಕ್ಷಾರ್ಥಿಗಳಿಗೆ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಚೆನ್ನಾಗ್ ಓದಿದ್ಯಾ? ಆಲ್ ದ ಬೆಸ್ಟ್. ಏನಮ್ಮ ಚೆನ್ನಾಗ್ ಓದಿದ್ಯಾ? ಆಲ್ ದ ಬೆಸ್ಟ್. ಹೆದರ್ಕೋಬೇಡ, ಧೈರ್ಯವಾಗಿ ಬರಿ. ಏನಮ್ಮ ಚೆನ್ನಾಗ್ ಓದಿದ್ಯಾ? ಓಕೆ, ಆಲ್ ದ ಬೆಸ್ಟ್. ಇವತ್ತು ಅಭಿಪ್ರಾಯ ಹೆಂಗೆ? SLC ಎಕ್ಸಾಮು ನಮ್ಮ ರೂರಲ್ ಪ್ರದೇಶದಿಂದ ನಾನಾ ವಿದ್ಯಾಸಂಸ್ಥೆಯಿಂದ ಹುಡುಗರು ಬಂದಿದ್ರು. ನಾವು ಒಬ್ಬ ರಿಟೈರ್ಡ್ ಟೀಚರ್ ಆಗಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದು ಎಲ್ಲ ರೂಮ್ಗಳು ತೋರಿಸಿ ಅಚ್ಚುಕಟ್ಟಾಗಿ ಮಕ್ಕಳಿಗೆಲ್ಲ ಧೈರ್ಯ ತುಂಬಿ ಆಲ್ ದಿ ಬೆಸ್ಟ್ ಹೇಳಿ ಹೋಗ್ತಾ ಇದ್ವಿ. ದೇವ್ರು ಒಳ್ಳೇದು ಮಾಡಲಿ ಎಲ್ಲಾ ಮಕ್ಕಳಿಗೆ. ಇವತ್ತು SLC ಎಕ್ಸಾಮ್ ಇದೆ. ನಿಮ್ಮ ಮಗ ಎಕ್ಸಾಮ್ ಬರೀತಾ ಇದ್ದಾನೆ, ಹೆಂಗಿದೆ ನಿಮ್ಮ ಅಭಿಪ್ರಾಯ? ನಮಸ್ಕಾರ ಎಲ್ಲರಿಗೂ. ನಮ್ಮ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಭಾಗಕ್ಕೆ ಎಲ್ಲ ಮಕ್ಕಳು ಬರಗೂರಲ್ಲಿ ಸರ್ಕಾರಿ ಇದ್ರಾಗಿ ಎಕ್ಸಾಮ್ ಬರೆಯಕ್ಕೆ ಬಂದಿದ್ರು SSLC ಪರೀಕ್ಷೆನ. ಎಲ್ಲ ಹುಡುಗರು ಎಲ್ಲ ಏನು ಪೋಷಕರಿದ್ರು ಚೆನ್ನಾಗಿ ಹುಡುಗರು ಎಕ್ಸಾಮ್ ಬರೆದು ಚೆನ್ನಾಗಿ ಪಾಸ್ ಆಗಿ ಅವರ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತಂದು ಕೀರ್ತಿ ತಂದು ಜೈಶೀರಲಾಗಿ ಬರಲಿ ಅಂತಂದೇಳಿ ಎಲ್ಲರಿಗೂ ಆಶೀರ್ವಾದ ಮಾಡ್ತೀನಿ. ಹಾಗೆ ಪ್ರತಿ ಒಂದು ಮಕ್ಕಳು ಏನಿದಾರ ಇವಾಗಿನ ವಿದ್ಯೆ ತಲೆಗೆ ಏನೈತೆ ಅದನ್ನ ಚೆನ್ನಾಗಿ ಬರೆದು ಜೈಶೀರರಾಗಿ ಬರ್ಬೇಕಂತಾನೆ ಆಸೆ ನನ್ನಲ್ಲಿ. ಎಲ್ಲರಿಗೂ ಸರ್, ಇವತ್ತು SLC ಎಕ್ಸಾಮ್ ಶುರುವಾಗಿದೆ ಇವತ್ತಿಂದ. ನಿಮ್ಮ ಮಗ ಇದಾರ ಮಗಳಿದಾರ? ಮಗಳಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಮಗಳು ಚೆನ್ನಾಗಿ ಓದ್ತಾ ಇದ್ದಾರೆ.
ಟೀಚರ್ಸ್ ಸಮೇತನ RTU ಇಂದ ಟ್ರೈನಿಂಗ್ ಕೊಟ್ಟು ಒಳ್ಳೆ ಇದನ್ನ ತಗೊಂಡ್ಬರ್ತಾರೆ ಅಂತ ನಾವು ನೋಡಿದ್ದೀವಿ. ಪರ್ಸೆಂಟೇಜ್ ಒಳ್ಳೆ ಪರ್ಸೆಂಟೇಜ್ ತಗೊಂಡ್ತಾರೆ ಅಂತ ಒಂದು ಗ್ಯಾರಂಟಿ. ಎಲ್ಲಾ ವಿದ್ಯಾರ್ಥಿಗಳಿಗೂ ಒಳ್ಳೇದಾಗ್ಲಿ ಅಂತ. ಎಲ್ಲ ವಿದ್ಯಾರ್ಥಿಗಳು ಆಮೇಲೆ ಎಲ್ಲ ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲು ಎಲ್ಲ ವಿದ್ಯಾರ್ಥಿಗಳು ಒಂದು ಒಳ್ಳೇದಾಗಿ ಮೇಡಮ್ ಅವರೇ ನಮಸ್ತೆ. ನಮಸ್ತೆ ಸರ್. ಇವತ್ತು SSLC ಎಕ್ಸಾಮ್ ಶುರುವಾಗಿದೆ. ನಿಮ್ಮ ಮಗಳಿದ್ದಾರೆ ಅಂತ ಗೊತ್ತಾಯ್ತು. ಹೌದು ನಿಮ್ಮ ಸರ್. ಅಭಿಪ್ರಾಯ ಏನು? ಚೆನ್ನಾಗಿ ಇಲ್ಲಿವರೆಗೂ ಎಲ್ಲ ಸಿಲೆಬಸ್ ಕವರ್ ಆಗಿದೆ ಸರ್. ಪಾಠ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಮಗಳು ಚೆನ್ನಾಗಿ ಓದ್ತಿದ್ದಾಳೆ. ಎಲ್ಲಾ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಟೋಟಲಿ ಎಲ್ಲಾ ಮಕ್ಕಳು ಚೆನ್ನಾಗಿ ಎಕ್ಸಾಮ್ ಬರೆದು ಪಾಸ್ ಆಗಿ ಅಂತ. ಹೌದು ಸರ್. ಎಲ್ಲಾ ಮಕ್ಕಳು ರಿಸಲ್ಟ್ ತರಬೇಕು ಚೆನ್ನಾಗಿ. ತಂದೆ ತಾಯಿಗಳಿಗೆ ಒಂದು ಕೀರ್ತಿ ತರಬೇಕು, ಟೀಚರ್ಸ್ಗಳಿಗೂ ಒಂದು ಕೀರ್ತಿ ತರಬೇಕು ಸರ್. ಅವ್ರ ಹೆಸರು ಉಳಿಸ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನಮಸ್ತೆ. ನಮಸ್ತೆ ಸರ್. ಇವತ್ತಿಂದ SSLC ಎಕ್ಸಾಮ್ ಶುರುವಾಗಿದೆ. ಹಾ ಸರ್. ಯಾರಿದ್ದಾರೆ ಇಲ್ಲಿ? ನಿಮ್ಮ ಮಗಳಿದ್ದಾರೆ? ನನ್ನ ಮಗಳಿದ್ದಾಳೆ ಸರ್. ಯಾವ ಊರು ನಿಮ್ದು? ಹನ್ಮೇಗೌಡನ ಪಾಳ್ಯ. ಏನ್ ಹೇಳಬೇಕು ಬಯಸ್ತೀರಾ? ಮಗಳಿಗೆ ಆಲ್ ದಿ ಬೆಸ್ಟ್, ಚೆನ್ನಾಗಿ ಬರೀಲಿ, ಮತ್ತೆ ಶಾಲೆಗೆ ತಂದೆ ತಾಯಿಗೆ ಒಳ್ಳೆ ಹೆಸರು ತರಲಿ, ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತರಲಿ ಅಂತ ಹೇಳ್ತೀನಿ ಸರ್. Thank you. ನಮಸ್ತೆ. ನಮಸ್ತೆ ಸರ್. ಇವತ್ತಿಂದ SSLC ಎಕ್ಸಾಮ್ ಶುರುವಾಗಿದೆ. ಯಾರಿದ್ದಾರೆ? ನಿಮ್ಮ ಮಗಳಿದ್ದಾರ ಮಗ ಇದ್ದಾರಾ? ಮಗಳಿದ್ದಾರೆ. ಏನ್ SSLC ಸರ್? SSLC. ಅವ್ರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ಏನಿಲ್ಲ, ಎಲ್ಲ ಮಕ್ಕಳು ಚೆನ್ನಾಗಿ ಎಕ್ಸಾಮ್ ಬರೆದು ಉತ್ತಮ ರಿಸಲ್ಟ್ ತಂದು ಎಲ್ಲ ತಂದೆ ತಾಯಿ ಪೋಷಕರಿಗೆ ಎಲ್ಲರಿಗೂ ಒಳ್ಳೆ ಕೀರ್ತಿ ತರಲಿ ಅಂತ ಬಯಸ್ತೀವಿ. ಯಾವ ಊರು ನಿಮ್ದು? ನಮ್ದು ಬೆಜ್ಜಿ ಹೇಳಿ ಸರ್. ಹೇಳಿ. ಇಲ್ಲಿ ಎಲ್ಲಿ ಓದ್ತಾ ಇದ್ದಾರೆ ಮಕ್ಕಳು? ಮಗಳು ಇಲ್ಲೇ ಬರ್ಗೂರು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ. ಗೌರ್ಮೆಂಟ್. ಇವತ್ತು SSLC ಎಕ್ಸಾಮ್ ಶುರುವಾಗಿದೆ. ಮಗಳಿಗೆ ಏನ್ ಹೇಳೋದು ಬಯಸ್ತೀರಾ? ಮಗಳಿಗೆ ಚೆನ್ನಾಗಿ ಬರೆಯಮ್ಮ, ನೀನು ಎಕ್ಸಾಮ್ ಬರೆದ್ಬಿಟ್ಟು ಒಳ್ಳೆ ಸ್ಕೋರ್ ಮಾಡಮ್ಮ ಅಂತ ತಂದೆ ತಾಯಿ ಒಂದು ಹೆಸರು ತರಲಿ ಅಂತ ಹೇಳಿ. ತಂದೆ ತಾಯಿಗೂ ಒಳ್ಳೆ ಹೆಸರು ತರಮ್ಮ, ಶಾಲೆಗೂ ಒಳ್ಳೆ ಹೆಸರು ತಗೊಂಬರಮ್ಮ, ಒಳ್ಳೆ ಸ್ಕೋರ್ ಮಾಡಮ್ಮ, ನಿನ್ ಲೈಫ್ಗೆ ಒಳ್ಳೇದಾಗುತ್ತೆ. ಟೋಟಲಿ ಎಲ್ಲಾ ಮಕ್ಕಳು ಪಾಸ್ ಆಗಲಿ ಅಂತ. ಎಲ್ಲಾ ಮಕ್ಕಳು ಚೆನ್ನಾಗಿ ಪಾಸ್ ಆಗ್ಲಿ ಅನ್ನೋದು ನಮ್ಮ ಬಯಕೆ. ಬೆಜ್ಜೇಳಿಯಿಂದ ಬಂದ ಬೆಜ್ಜೇಳಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ನಮಸ್ತೆ. ನಮಸ್ತೆ. ಯಾರು ಎಕ್ಸಾಮ್ ಬರೀತಾರೆ? ನಮ್ಮ ಮಗ ಸರ್. ಅವ್ರಿಗೆ ಏನ್ ಹೇಳೋದು? ಒಳ್ಳೇದಾಗಲಿ ಅಂತ ಬಯಸ್ತೀವಿ. ಚೆನ್ನಾಗಿ ಪಾಸ್ ಆಗಲಿ, ಚೆನ್ನಾಗಿ ಬರೀಲಿ, ಉನ್ನತವಾದ ಯಶಸ್ವಿಯನ್ನು ತರಲಿ ಅಂತ ಬಯಸ್ತೀವಿ. ಮನೆಯಲ್ಲೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀರಾ? ಮಾಡಿದೀವಿ. ಸ್ಕೂಲಲ್ಲೂ ಚೆನ್ನಾಗಿ ಹೇಳ್ಕೊಡ್ತೀರಾ? ಸ್ಕೂನಾಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹುಡುಗರು, ಗುರುಗಳೆಲ್ಲರೂ. ಫೈನಲಿ ಎಲ್ಲ ಮಕ್ಕಳು ಪಾಸ್ ಆಗಿದ್ದಾರೆ. ಎಲ್ಲರೂ ಪಾಸ್ ಆಗಲಿ, ಒಳ್ಳೆ ಸ್ಕೂಲ್ಗೆ ಒಳ್ಳೆ ರ್ಯಾಂಕ್ ಬರಲಿ, ಆಮೇಲೆ 100ಕ್ಕೆ 100% ಬರಲಿ, ನಮ್ಮ ಸಿರಾ ತಾಲೂಕಿನಾಗೂ ಒಳ್ಳೆ ಹೆಸರು ಬರಲಿ, ನಮ್ಮ ತುಮಕೂರು ಜಿಲ್ಲೆಗೂ ಒಳ್ಳೆ ಹೆಸರು ಬರಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಈರಣ್ಣ ಯಾರಿದ್ದಾರೆ? ಮಗಳಿದೆ. ಎಲ್ಲ ಹುಡುಗರು ಫಸ್ಟ್ ರ್ಯಾಂಕ್ ಬರಲಿ, ಮಗಳವರು ಚೆನ್ನಾಗಿ ಓದ್ಲಿ, ಹೆಣ್ಮಕ್ಳು ಓದ್ಲಿ, ಗಂಡ್ಮಕ್ಳು ಹೋಗ್ಲಿ, ರೈತರ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಚೆನ್ನಾಗಿ ಪಾಸ್ ಆಗಲಿ. ಎಲ್ಲಿಗೆ ಸರ್? ಮಗಳಿಲ್ಲೇ ಓದ್ತಾರೆ. ಅವಳಿಲ್ಲೇ ಓದ್ತಾರೆ. ಏನ್ ಹೇಳ್ತೀರಾ? ಚೆನ್ನಾಗಿ ಓದ್ಲಿ, ಚೆನ್ನಾಗಿ ಪಾಸ್ ಆಗಲಿ, ಚೆನ್ನಾಗಿ ರ್ಯಾಂಕ್ ಬರಲಿ, ತಂದೆ ತಾಯಿಗೆ ಹೆಸರು ಬರಲಿ, ಗ್ರಾಮಕ್ಕೊಂದು ಹೆಸರು ಬರಲಿ, ನಿಮ್ಮ ಶಾಲೆಗೆ ಒಂದು ಹೆಸರು ಬರಲಿ ಸರ್.